ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್. ಗೈಸ್, ನೀಟಿಗೆ ಕಾಂಪಿಟೇಷನ್ ಕರ್ನಾಟಕದಲ್ಲಿ ಸಖತ್ ಕಡಿಮೆ ಆಗಿದೆ. ಅದು ಯಾವ ರೀತಿ ಆಗಿದೆ ಅಂತ ನಿಮ್ಗೆ ಸಂಪೂರ್ಣವಾಗಿ ತೋರಿಸ್ತೀನಿ. ಇದು ಬಂದು ನೀಟ್ 2026 ಕರ್ನಾಟಕದಲ್ಲಿ ಎಷ್ಟು ಇದಕ್ಕೆ ಇನ್ನೊಂದ್ ಸ್ವಲ್ಪ ಆಡ್ ಆದ್ರೂ ಆಗ್ತವೆ. ಯಾಕಪ್ಪ ಅಂದ್ರೆ ಕರ್ನಾಟಕದವ್ರು ಒಬ್ರೊಬ್ರು ಬೇರೆ ರಾಜ್ಯದಲ್ಲಿ ಬರ್ದಿರ್ಬೋದು, ಅಥವಾ ಆ ತರ ಆಗಿರತ್ತಲ್ಲ ಗೈಸ್. ಸ್ವಲ್ಪ ರಾಜಸ್ಥಾನ್ ಕೋಟಾಗ ಹೋಗಿರ್ತಾರೆ, ಅಲ್ಲಿಂದ ಬರ್ದಿರ್ಬೋದು. ಅದರಿಂದ ಲೆಕ್ಕದಲ್ಲಿ ಕಾಂಪಿಟೇಷನ್ ಒಂದ್ ಸ್ವಲ್ಪ ಇದಕ್ಕೆ ಆಡ್ ಆಗ್ಬೋದು ಅಷ್ಟೇ, ಇನ್ ಜಾಸ್ತಿ ಆಡ್ ಆಗಲ್ಲ. ಇಲ್ಲಿ ಎಷ್ಟು ಎಲಿಜಿಬಲ್ ಇದಾರೆ ಅವರು ಎಲ್ಲರೂ ಪಾರ್ಟಿಸಿಪೇಟ್ ಇದಕ್ಕೆ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಒಂದ್ ಸ್ವಲ್ಪ ಜನ ಮಾಡ್ದೇನು ಸಹ ಇರಬಹುದು ಗೈ, ಸರಿನಾ? ಇದು ನೋಡಿ, ಇಲ್ಲಿರೋದು ಬಂದು ಇದು 2026 ಇಲ್ಲಿ ಲಿಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಕ್ಲೈಮ್ಡ್ ಕರ್ನಾಟಕ ಸ್ಟೇಟ್ ಇನ್ ದೇರ್ ಯುಜಿ ನೀಟ್ 2026 NTA ಅಪ್ಲಿಕೇಶನ್. ಅಂದ್ರೆ ಯಾರ್ಯಾರು ಕರ್ನಾಟಕದಲ್ಲಿ ಈ ಒಂದು ಎಕ್ಸಾಮ್ ನ ಬರ್ದಿದಾರೋ ಅಂದ್ರೆ ನೀಟ್ ನ, ಅವ್ರದ್ದು ಎಲ್ಲರದು ಸಹ ಇದ್ರಲ್ಲಿ ಮಾರ್ಕ್ಸ್ ಇದೆ. ಯಾರು ಬೇರೆ ರಾಜ್ಯದಲ್ಲಿ ಬರ್ದಿದ್ರೆ ಅವ್ರದ್ದು ಇಲ್ಲ ಅಂತಾನು ಸಹ ಅಪ್ಡೇಟ್ ಬಂದಿದೆ ಗೈಸ್, ಓಕೆನಯ್ಯ. ಇಲ್ಲಿ ಇದು ಬಂದು ನೀಟ್ 2025 ಆಯ್ತಾ. ಇಲ್ಲಿ ಬಂದು ಈ ಕಡೆ ಕಂಪ್ಯಾರಿಸನ್ ಸಹ ಇದೆ ನೋಡಿ ಇಲ್ಲಿ ಗೈಸ್. ಇವಾಗ ಸೀರಿಯಲ್ ನಂಬರ್ ಫಸ್ಟ್ ಕರ್ನಾಟಕದ ನೋಡಿ. ಇಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 20 ಇದೆ, ಅದಕ್ಕೆ 700 ಮಾರ್ಕ್ಸ್ ತೆಗ್ದಿದ್ದಾರೆ ಗೈಸ್, ಸರಿನಾ? ಇದು ಯಾವಾಗ ಹೇಳಿ? UG ನೀಟ್ 2026 ಸರಿನಾ? ಅದೇ ನೀಟ್ 2025 ಅಲ್ಲಿ 17ನೇ ರ್ಯಾಂಕ್ ಇದೆ, ಬಟ್ ಇಲ್ಲಿ ಸ್ಕೋರ್ ಬಂದು 670 ಇದೆ. ಲೆಕ್ಕದಲ್ಲಿ ಕಂಪ್ಯಾರಿಸನ್ ಮಾಡಿದ್ರೆ ಪೇಪರ್ ಈ ಸದಿನೇ ಸ್ವಲ್ಪ ಈಸಿ ಇತ್ತು ಅನ್ಸತ್ತೆ, ಅಥವಾ ಹೆಂಗಿತ್ತು ಅದು ನೀವೇ ಕಾಮೆಂಟ್ ಮಾಡ್ಬೇಕು ನನ್ಗೆ. ಅದೇ ಲೆಕ್ಕದಲ್ಲಿ ಈ ಸತಿ ಫಸ್ಟ್ ರ್ಯಾಂಕ್ ಕರ್ನಾಟಕದಲ್ಲಿ ಸೀರಿಯಲ್ ನಂಬರ್ 1. ಅದು ಫಸ್ಟ್ ರ್ಯಾಂಕ್ ಅಂತಾನೆ ಹೇಳಕ್ಕಾಗಲ್ಲ, ಬೇರೆ ಕಡೆ ಬರ್ದಿರೋರು ಇದ್ರಗಿಂತ ಜಾಸ್ತಿ ಬಂದಿರಬಹುದು. ಅದರಿಂದ ರೈಟ್. ಅದರಿಂದ ನಾನು ಏನಪ್ಪ ಹೇಳ್ತಿದೀನಿ ಅಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಬಂದು 700 ಮಾರ್ಕ್ಸ್ ತೆಗ್ದಿದ್ದಾರೆ, ಇಲ್ಲಿ ಬಂದು 670 ಮಾರ್ಕ್ಸ್ ತೆಗ್ದಿದ್ದಾರೆ, ಸರಿನಾ? ಇಲ್ಲಿ ಬಂದು ಇಲ್ಲಿ ಕಂಪ್ಯಾರಿಸನ್ ಟೇಬಲ್ ಇದೆ, ನೋಡ್ತಿರ್ಬೋದು ಇಲ್ಲಿ ನೋಡಿ ಗೈಸ್. ಇದು ಇಲ್ಲಿ ಸೀರಿಯಲ್ ನಂಬರ್ ಹಾಕಿದೀನಿ 100. ಅದೇ 2025ರಲ್ಲಿ ನಾನು ನಿಮ್ಗೆ ಇಲ್ಲೇ ತೋರಿಸ್ತೀನಿ. ಇಲ್ಲೇ 100 ಹಿಂಗ್ ಕೆಳಗಡೆ ಸ್ಲೈಡ್ ಮಾಡ್ಕೋದ್ರೆ ಸಿಗತ್ತೆ. ಇಲ್ಲಿ 100 ರೈಟ್. ಇಲ್ಲಿ ಆಲ್ ಇಂಡಿಯಾ ರ್ಯಾಂಕ್ ನೋಡಿ 1411 ಅಂದ್ರೆ 1411. ಅದೇ 2026 ತೋರಿಸ್ತೀನಿ ನೋಡಿ ನಿಮ್ಗೆ. ರೈಟ್. ಇಲ್ಲಿ 100 ಇದೆ, ಇಲ್ಲಿ ಬಂದು 1529 ಇದೆ. ಅಂದ್ರೆ ಎಷ್ಟು ವ್ಯತ್ಯಾಸ ಬಂತು ಹೇಳಿ? 118 ಡಿಫ್ರೆನ್ಸ್ ಬಂತು. ಈಗ ಕರ್ನಾಟಕದವ್ರಿಗೂ 1911 ಆಲ್ ಇಂಡಿಯಾ ರ್ಯಾಂಕ್ ಒಳಗಡೆನೆ ಓದ್ಸತಿ 100 ಜನ ಇದ್ರು. ಅದೇ ಈ ಸತಿ 1529 ರ್ಯಾಂಕ್ ಒಳಗಡೆ 100 ಜನ ಇದಾರೆ ಗೈಸ್, ಸರಿನಾ? ಗೈಸ್, ಇವಾಗ ಇನ್ನೊಂದು ಸೀರಿಯಲ್ ನಂಬರ್ ನೋಡೋದಾದ್ರೆ ಅದ್ರಲ್ಲಿ 2962 ಜನ ಇದ್ರು. ಆ ರ್ಯಾಂಕ್ ಅಲ್ಲಿ ಕನ್ನಡಿಗರು ಇದೆ. ಈ ಸತಿ 3240 ಜನದಲ್ಲಿ ಅದ್ರಲ್ಲಿ 200 ಜನ ಕನ್ನಡಿಗರು ಇದಾರೆ ಅಂತ ಅಷ್ಟೇ ಗೈಸ್, ಸರಿನಾ? ಅರ್ಥ ಆಯ್ತು ಅಂತ ಅನ್ಕೋತೀನಿ. ವ್ಯತ್ಯಾಸ ಎಷ್ಟು ಬಂದಿದೆ ಹೇಳಿ? 278 ಬಂದಿದೆ. ಅದೇ 300 ಸೀರಿಯಲ್ ನಂಬರ್ ಅಲ್ಲಿ 4462 ಇತ್ತು ಆಲ್ ಇಂಡಿಯಾ ರ್ಯಾಂಕು. ಅದೇ ಈ ಸತಿ ಬಂದು 5015 ಇದೆ, ಅಂದ್ರೆ 553 ವ್ಯತ್ಯಾಸ ಹೊಡೆದಿದೆ. ಅದೇ 400 ಒಳಗಡೆ ಓದ್ಸತಿ 6404 ಜನ ಇದ್ರು. ಅಂದ್ರೆ ಈ ರ್ಯಾಂಕ್ ಅಲ್ಲಿ ಒಟ್ಟು 400 ಕನ್ನಡಿಗರು ಇದ್ರು, ಸರಿನಾ? 6404 ಅದ್ರ ಮೇಲ್ಗಡೆ. ಅದೇ ಈ ಸತಿ 6784 ಅದ್ರ ಮೇಲೆ 400 ಕರ್ನಾಟಕದವ್ರು ಇದ್ದಾರೆ. ಅದೇ 382 ಸೀಟ್ ಡಿಫರೆನ್ಸ್ ಬಂತು. ಅದೇ ಹೋದ್ ಸತಿ 500 ಸೀರಿಯಲ್ ನಂಬರ್ಗೆ 8576 ಜನ ಇದ್ರು. ಈ ಸತಿ ಬಂದು 8714 ಜನ ಇದ್ದಾರೆ. ವ್ಯತ್ಯಾಸ ಇಲ್ಲಿ ಬಂದು ನೋಡಿ 138 ಇದೆ. ಅದೇ 600 ಒಳಗಡೆ 10911 ಇದೆ. ಇಲ್ಲಿ ಬಂದು 10824 ಇದೆ ಈ ವರ್ಷ, ಅಂದ್ರೆ -87. ಅಂದ್ರೆ ಇಲ್ಲಿ ಸ್ವಲ್ಪ ಜಾಸ್ತಿ ಜನ ಇದಾರೆ ಅಂತ, ಸರಿನಾ? ಹೋದ್ಸತಿ 10,911 ರ್ಯಾಂಕ್ ಅಲ್ಲಿ 60 ಜನ 600 ಜನ ಕನ್ನಡಿಗರಿದ್ರೆ, ಈ ಸತಿ 10,824ರಲ್ಲಿ 600 ಜನ ಕನ್ನಡಿಗರಿದ್ದಾರೆ ಅಂತ, ಸರಿನಾ? ಅದೇ ಇಲ್ಲಿ ನೋಡಿ, ಸೀರಿಯಲ್ ನಂಬರ್ 725ರಲ್ಲಿ 12835 ಇತ್ತು. ಅದೇ 2026ರಲ್ಲಿ 12605 ಇದೆ. ಇದು ಡಿಫರೆನ್ಸ್ ಬಂದು -230 ಇದೆ. ಇದು 3 ಮಾತ್ರ ಮೈನಸ್ ಇರೋದು 800 ತನಕ. ಆಮೇಲೆ ಎಲ್ಲ ಪ್ಲಸ್ ನಿಮ್ಗೆ ತೋರಿಸ್ತೀನಿ. 800 ಸೀರಿಯಲ್ ನಂಬರ್ 14657 ನಿಂತಿತ್ತು. ಅದೇ ಈ ಸತಿ ಬಂದು 14487 ನಿಂತಿದೆ, ಅಂದ್ರೆ -170 ಡಿಫ್ರೆನ್ಸ್ ಇದೆ. ಅಂದ್ರೆ ಈ ಸತಿ ಲೆಕ್ಕದಲ್ಲಿ ಆ ನಂಬರ್ ಒಳಗಡೆ ಜಾಸ್ತಿ ಜನ ಕರ್ನಾಟಕದವ್ರು ಇದ್ದಾರೆ ಅಂತ ಅರ್ಥ, ಸರಿನಾ? ಅದೇ ನೋಡಿ ಗೈಸ್, 900 ಇಲ್ಲಿ 14597 ಇದ್ರೆ, ಅದೇ 2026ರಲ್ಲಿ 16848 ಇದೆ. ಅಂದ್ರೆ 250 ಡಿಫರೆನ್ಸ್ ಇದೆ. ಅದೇ 1000 ರ್ಯಾಂಕಿಂಗ್ ನೋಡೋದಾದ್ರೆ 18470 ಇದ್ರೆ,
19,042 ಇದೆ. ಅಂದ್ರೆ 572 ಡಿಫ್ರೆನ್ಸ್ ಇದೆ. ಅದೇ 1,500ಕ್ಕೆ ನೋಡೋದಾದ್ರೆ 27,064 ನಿಂತಿತ್ತು 2025ರಲ್ಲಿ. ಈ ಸತಿ 29,337 ನಿಂತಿದೆ. ಅಂದ್ರೆ 2,273 ವ್ಯತ್ಯಾಸ ಇತ್ತು. ಸರಿನಾ? ಅದೇ 2,000 ರ್ಯಾಂಕಿಗೆ 35,847 ನಿಂತಿತ್ತು. ಅದೇ ಈ ಸತಿ ಬಂದು 38,851 ನಿಂತಿದೆ. ಇವಾಗ ವ್ಯತ್ಯಾಸ ಇಲ್ಲಿ ಬಂದು 3,004 ಇದೆ. ಸರಿನಾ? ಅದೇ 2,500 ಸೀರಿಯಲ್ ನಂಬರ್ಗೆ 44,475 ಇತ್ತು. ಅದೇ ಈ ಸತಿ 48,574 ಇದೆ. 4,099 ವ್ಯತ್ಯಾಸ ಇದೆ. ಅದೇ ಹೋದ್ ಸತಿ 3,000 ಸೀರಿಯಲ್ ನಂಬರ್ಗೆ 53,130 ಇತ್ತು. ಈ ಸತಿ 57,134 ಇದೆ. 4,004 ರ್ಯಾಂಕ್ ವ್ಯತ್ಯಾಸ ಬಂದಿದೆ. ಅದೇ 3,500ಕ್ಕೆ 62,167 ಇತ್ತು. ಈ ಸತಿ ಬಂದು 65,729 ಇದೆ. ಅಂದ್ರೆ 3,582 ವ್ಯತ್ಯಾಸ ಬಂದಿದೆ. 4,000 ಸೀರಿಯಲ್ ನಂಬರ್ಗೆ 20,274 ಇತ್ತು. ಈ ಸತಿ 74,138 ಇದೆ. ಅದೇ 4,500 ಸೀರಿಯಲ್ ನಂಬರ್ಗೆ 78,354 ಇತ್ತು. ಈ ಸತಿ ಬಂದು 82,774 ಇದೆ. ಅಂದ್ರೆ 4,420 ವ್ಯತ್ಯಾಸ ಬಂದಿದೆ ಗೈಸ್. ಸರಿನಾ? ಅದೇ 5,000 ಸೀರಿಯಲ್ ನಂಬರ್ಗೆ 86,222 ಇತ್ತು. ಈ ಸತಿ ಬಂದು 90,889 ಇದೆ. ಅಂದ್ರೆ 4,677 ವ್ಯತ್ಯಾಸ ಬಂದಿದೆ ಗೈಸ್. ಸರಿನಾ? ಅದೇ 6,000 ಸೀರಿಯಲ್ ನಂಬರ್ಗೆ ಹೋದ್ ಸತಿ ಬಂದು 1,01,989 ಇದ್ರೆ ಈ ಸತಿ ಬಂದು 1,06,890 ಇದೆ. ಅಂದ್ರೆ 4,901 ವ್ಯತ್ಯಾಸ ಹೊಡೆದಿದೆ. ಅದೇ 7,000 ಸೀರಿಯಲ್ ನಂಬರ್ಗೆ 1,16,922 ಇದ್ರೆ ಈ ಸತಿ ನೋಡಿ 1,22,944 ಇದೆ. 6,022 ವ್ಯತ್ಯಾಸ ಬಂದಿದೆ ಗೈಸ್. ಸರಿನಾ? ಅದೇ 8,000 ಸೀರಿಯಲ್ ನಂಬರ್ಗೆ ನೋಡೋದಾದ್ರೆ ಹೋದ್ ಸತಿ ಬಂದು 1,31,586 ಇದ್ರೆ ಈ ಸತಿ ಬಂದು 1,38,131 ಇದೆ. ಅಂದ್ರೆ ಓವರ್ ಆಲ್ ವ್ಯತ್ಯಾಸ ಬಂದು 6,545 ಇದೆ. ಅದೇ 9,000 ಸೀರಿಯಲ್ ನಂಬರ್ಗೆ ನೋಡೋದಾದ್ರೆ 1,45,804 ನೀಟ್ 2025 ಅಲ್ಲಿ ಇದ್ರೆ ಈ ಸತಿ ನೀಟ್ 2026 ಅಲ್ಲಿ 1,54,250 ಇದೆ. ಅಂದ್ರೆ ವ್ಯತ್ಯಾಸ ಬಂದು 8,446 ಇದೆ. ಅದೇ 10,000 ಸೀರಿಯಲ್ ನಂಬರ್ಗೆ ನೋಡೋದಾದ್ರೆ ಹೋದ್ ಸತಿ ಬಂದು 1,60,586 ಇತ್ತು. ಈ ಸತಿ ಬಂದು 1,69,592 ಇದೆ. ಅದೇ 11,000 ಸೀರಿಯಲ್ ನಂಬರ್ಗೆ ನೋಡೋದಾದ್ರೆ 1,75,318 ಇತ್ತು. ಅದೇ ಈ ಸತಿ ಬಂದು 1,85,736 ಇದೆ. ವ್ಯತ್ಯಾಸ ಬಂದು 1,418 ಇದೆ ಗೈಸ್. ಸರಿನಾ? ಅದೇ 12,000 ರ್ಯಾಂಕಿಂಗ್ ನೋಡೋದಾದ್ರೆ 1,10,445 ಇತ್ತು. ಈ ಸತಿ ಬಂದು 2,01,690 ಇದೆ. ಅಂದ್ರೆ ವ್ಯತ್ಯಾಸ ಬಂದು 11,245 ಇದೆ ಗೈಸ್. ಓಕೆನಾ? ಅದೇ 13,000ಕ್ಕೆ ನೋಡೋದಾದ್ರೆ 2,05,420 ಇತ್ತು. ಈ ಸತಿ ಬಂದು 2,18,138 ಇದೆ. ಅಂದ್ರೆ ವ್ಯತ್ಯಾಸ ಬಂದು 12,718 ಇದೆ. ಅದೇ 14,000ಕ್ಕೆ 2,20,401 ಇತ್ತು. ಈ ಸತಿ ಬಂದು 2,34,269 ಇದೆ. ಅಂದ್ರೆ ವ್ಯತ್ಯಾಸ ಬಂದು 13,868 ಇದೆ. ಅದೇ 15,000ಕ್ಕೆ ಇಲ್ಲಿ ನೋಡಿ 2,35,118 ನಿಂತಿತ್ತು ಒಂದ್ಸತಿ. ಅದೇ ಈ ಸತಿ ಬಂದು 2,49,797 ನಿಂತಿದೆ. ಅದೇ ವ್ಯತ್ಯಾಸ ಬಂದು 14,679 ಇದೆ ಗೈ. ಸರಿನಾ? ಅದೇ 16,000 ನೋಡೋದಾದ್ರೆ ಹೋದ್ ಸತಿ ಬಂದು 2,50,122 ನಿಂತಿತ್ತು. ಈ ಸತಿ ಬಂದು 2,65,959 ನಿಂತಿದೆ. ಅಂದ್ರೆ ಇದು ವ್ಯತ್ಯಾಸ ಬಂದು 15,835 ಇದೆ ಗೈಸ್. ಓಕೆನಾ? ಅದೇ 17,000 ನೋಡೋದಾದ್ರೆ 2,65,612 ನಿಂತಿತ್ತು. ಈ ಸತಿ 2,81,820 ನಿಂತಿದೆ. ಅಂದ್ರೆ ವ್ಯತ್ಯಾಸ ಬಂದು 16,208 ಇದೆ ಗೈಸ್. ಓಕೆನಾ? ನೋಡಿ ಡಿಫರೆನ್ಸ್ ಇನ್ಕ್ರೀಸ್ ಆಗ್ತಾನೆ ಇದೆ. ಅದೇ 18,000 ನೋಡೋದಾದ್ರೆ 2,80,492 ಇತ್ತು. ಅದೇ ಈ ಸತಿ ನೀಟ್ 2026 ಅಲ್ಲಿ 2,97,710 ಇದೆ. ಅಂದ್ರೆ ವ್ಯತ್ಯಾಸ ಬಂದು 17,218 ಇದೆ. ಇನ್ನು 19,000 ಸೀರಿಯಲ್ ನಂಬರ್ದು ನೋಡೋದಾದ್ರೆ 2,95,636 ನಿಂತಿತ್ತು. ಅದೇ ಈ ಸತಿ ಬಂದು 3,13,462 ನಿಂತಿದೆ. ವ್ಯತ್ಯಾಸ ಬಂದು 17,826 ಇದೆ. ಅದೇ 20,000 ಸೀರಿಯಲ್ ನಂಬರ್ ನೋಡೋದಾದ್ರೆ ಇಲ್ಲಿ ನೋಡಿ 3,10,898 ನಿಂತಿತ್ತು. ಅದೇ ಈ ಸತಿ ಬಂದು 3,30,111 ನಿಂತಿದೆ.
ಅಂದ್ರೆ ಡಿಫರೆನ್ಸ್ ಬಂದು 19,204 ಇದೆ. ಓಕೆನಾ. ಇನ್ನು 25,000 ಸೀರಿಯಲ್ ನಂಬರ್ ಬಂದು 3,87,025 ನಿಂತಿದ್ರೆ ಒಂದ್ಸತಿ, ಈ ಸತಿ ಬಂದು 4,14,901 ನಿಂತಿದೆ. ಅಂದ್ರೆ ವ್ಯತ್ಯಾಸ ಇಲ್ಲಿ ನೋಡಿ 27,876 ಆಯ್ತು. ಅದೇ ಗೈಸ್ ಇಲ್ಲಿ ನೋಡಿ 30,000 ಸೀರಿಯಲ್ ನಂಬರ್ ಬಂದು 4,64,372 ನಿಂತಿದೆ ಒಂದ್ಸತಿ. ಈ ಸತಿ ಅದೇ 5,01,510 ನಿಂತಿದೆ. ಅಂದ್ರೆ ವ್ಯತ್ಯಾಸ ಇಲ್ಲಿ ನೋಡಿ 37,138 ಇದೆ. ಅದೇ 31,000 ಸೀರಿಯಲ್ ನಂಬರು 4,80,127 ಒಳಗಡೆ ಇದ್ರೆ ಈ ಸತಿ ಬಂದು 5,18,597 ಇದೆ. ಅಂದ್ರೆ ವ್ಯತ್ಯಾಸ ಬಂದು 38,470 ಇದೆ. ನೋಡಿ ಬರೀ ಇದು 1,000 ವ್ಯತ್ಯಾಸಕ್ಕೆ ಅಷ್ಟೇ. ಓಕೆನಾ. ನೋಡಿ ಎಷ್ಟು ವ್ಯತ್ಯಾಸ ಇದೆ, ಇಲ್ಲಿಂದ ಇಲ್ಲಿಗೆನೆ ನಾರ್ಮಲೈಸ್ ತರ ಆಗ್ಬಿಡ್ತು ಅಲ್ವಾ. ಅಂದ್ರೆ ಸುಮ್ನೆ ಅದಾಗಿದೆ ನಿಮ್ಗೆ ತೋರ್ಸೋಣ ಅಂತ ಎಷ್ಟು ವ್ಯತ್ಯಾಸ ಇದೆ ಅಂತ ಕ್ಲಿಯರ್ ಕಟ್ ಹೋದಾಗ್ಲಿ ಅಂತ. ಅದೇ 35,000 ನೋಡೋದಾದ್ರೆ 5,40,367 ಇತ್ತು ಹೊಸತಿ. ಈ ಸತಿ ನೋಡಿ 5,91,597 ಇದೆ. ಅಂದ್ರೆ ವ್ಯತ್ಯಾಸ ಬಂದು 51,230 ಇದೆ. ಅದೇ 40,000 ರ್ಯಾಂಕಿಂಗ್ ಗೆ ನೋಡೋದಾದ್ರೆ 6,18,441 ಇದ್ರೆ ಈ ಸತಿ ಬಂದು 6,82,735 ಇದೆ. ಅರೆ ವ್ಯತ್ಯಾಸ ಬಂದು 64,294 ಇದೆ ಗೈಸ್. ಸರಿನಾ. ಅದೇ ನೆಕ್ಸ್ಟ್ 45,000 ನೋಡೋದಾದ್ರೆ ಇಲ್ಲಿ ನೋಡಿ 6,95,040 ಇದೆ. ಅದೇ ಈ ಸತಿ ಬಂದು 7,72,032 ಇದೆ. ವ್ಯತ್ಯಾಸ ಇಲ್ಲಿ ನೋಡಿ 76,992 ಇದೆ. ಅದೇ 50,000 ನೋಡೋದಾದ್ರೆ ಇಲ್ಲಿ ನೋಡಿ 7,70,590 ಇದ್ರೆ ಹೋದ್ಸತಿ. ಈ ಸತಿ 8,61,955 ಇದೆ. ಅದೇ ವ್ಯತ್ಯಾಸ ಬಂದು ನೋಡಿ 91,405 ಇದೆ. ಓಕೆನಾ. ಅದೇ 55,000ಕ್ಕೆ ನೋಡೋದಾದ್ರೆ 8,45,713 ನಿಂತಿದ್ರೆ ಈ ಸತಿ ಇಲ್ಲಿ ನೋಡಿ 9,52,750 ನಿಂತಿದೆ. ವ್ಯತ್ಯಾಸ ನೋಡಿ 1,07,037 ಆಯ್ತು ಗೈಸ್. ಓಕೆನಾ. ಅದೇ ಇಲ್ಲಿ ನೋಡಿ ಈಗ 58,900 ಈ ಒಂದು ರ್ಯಾಂಕಿಂಗ್ ನ ನೋಡಿ ಇಲ್ಲಿ ಬಂದು 9,02,249 ಕೋಚದಿ ನಿಂತಿತ್ತು. ಅದೇ ಈ ಸತಿ ಬಂದು 10,19,470 ಇಲ್ಲಿ ಒಂದು ಎಕ್ಸ್ಟ್ರಾ ಹಾಕ್ಬಿಟ್ಟಿದೀನಿ. ಸಾರಿ, 1,00,00,000 ಆಗ್ಬಿಡತ್ತೆ, ಮಿಸ್ ಆಗಿದೆ. ಸಾರಿ ಗೈಸ್. ಅದೇ ಡಿಫ್ರೆನ್ಸ್ ಎಷ್ಟಿತ್ತಪ್ಪ ಅಂದ್ರೆ ಇಲ್ಲಿ ಕರೆಕ್ಟ್ ಆಗಿದೀನಿ ನೋಡಿ 1,17,221 ಇಲ್ಲಿ ಕರೆಕ್ಟ್ ಆಗಿ ಹಾಕಿದೀನಿ. ಇಲ್ಲೊಂದು ವ್ಯತ್ಯಾಸ ಆಗಿದೆ. ಸಾರಿ ಗೈಸ್. ಅದೇ 60,000 ನೋಡೋದಾದ್ರೆ ಅದೇ 9,17,872 ಇತ್ತು. ಅದೇ ಈ ಸತಿ ಬಂದು 10,38,060 ಇದೆ. ಅಂದ್ರೆ ಡಿಫರೆನ್ಸ್ ಬಂದು 1,20,188 ಇದೆ. ಓಕೆನಾ ಗೈಸ್. ಇವಾಗ ನೋಡಿ ನಿಮ್ಗೆ ಹೋದ್ಸತಿ ನೀಟ್ 2026 ಮತ್ತೆ 2025 ಎಷ್ಟು ಜನ ವ್ಯಾಲಿಫೈ ಆಗಿದ್ರು ಕರ್ನಾಟಕದಲ್ಲೇ ಬರ್ದಿ ಅನ್ನೋದನ್ನ ಇಲ್ಲೇ ತೋರಿಸ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಡೈರೆಕ್ಟ್ ಆಗಿ 1648 ಆ ಲಾಸ್ಟ್ ಪೇಜ್ ಹೋಗೋಣ. ಈಗ ಇಲ್ಲಿ ನೋಡಿ ಗೈಸ್, ಇದು ಬಂದು 69,170 ಈ ಸತಿ. ಓಕೆನಾ. ಇದಿಲ್ಲೇ ಇರಲಿ. 2025 ನೋಡೋಣ ಈಗ. 1256. ಓಕೆನಾ. ಇದ್ ನೋಡಿ 87,909 ಇಲ್ಲೇ ಕೆಲ್ಸಿ ಓಪನ್ ಮಾಡ್ತೀನಿ. 87,909 ಮೈನಸ್ ಗೈಸ್. ಅದೇ ಈ ಸತಿ ಎಷ್ಟು ಹೇಳಿ 69,170. ಓಕೆನಾ. ಅಂದ್ರೆ ಈಕ್ವಲ್ಸ್ ಟು ಮಾಡಿದ್ರೆ ಇಲ್ಲೇ ನೋಡಿ ಎಲಿಜಿಬಿಲಿಟಿ ವ್ಯತ್ಯಾಸ ಒಂದು 18,739 ಇದೆ ವ್ಯತ್ಯಾಸ ಎಲಿಜಿಬಿಲಿಟಿ. ಥಿಂಕ್ ಮಾಡಿ ಎಷ್ಟು ಕಾಂಪಿಟೇಷನ್ ಕಡಿಮೆ ಆಗಿದೆ ಅಂತ ನಿಮ್ಗೆ ಈ ಒಂದು ಡೇಟಾ ಇಂದ ಕ್ಲಿಯರ್ ಕಟ್ ಆಗಿ ಗೊತ್ತಾಗಿದೆ. ಕಾಂಪಿಟೇಷನ್ ಕಡಿಮೆ ಆಗಿದೆ. ನೀಟಾಗಿ ಒಂದ್ಸತಿ ನೀಟ್ ಇಂದ ಒಂದ್ಸತಿ ನೀಟಾಗಿ ಕಟ್ ಆಫ್ ನೋಡ್ಬಿಟ್ಟು ಒಂದ್ಸತಿ ವೆರಿಫೈ ಮಾಡ್ಕೊಳ್ಳಿ. ಈ ಸತಿ ಸೀಟ್ ಸಿಗೋ ಚಾನ್ಸಸ್ ಬಂದು ಜಾಸ್ತಿ ಇರತ್ತೆ ಗೈಸ್. ಓಕೆನಾ. ಅದರಿಂದ ಈ ಒಂದು ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದೀನಿ. ನಿಮ್ ಫ್ರೆಂಡ್ಸ್ ಯಾರು ನೀಟ್ ಬರ್ದಿದ್ರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ಅವ್ರಿಗೆ ಹೋಪ್ ಕಳ್ಕೊಬೇಡ, ಗುರು ಸಿಗತ್ತೆ ಒಳ್ಳೆ ಕಾಲೇಜ್ ಅಂತ ನೀವೊಂಚೂರು ಧೈರ್ಯ ತುಂಬಿ ಈ ಒಂದು ವಿಡಿಯೋ ನೋಡಿದ್ರೆ ಅವ್ರಿಗೆ ಆಟೋಮೆಟಿಕಲಿ ಧೈರ್ಯ ಬರೋದು. ಯಾಕಪ್ಪ ಅಂದ್ರೆ ಹೋಪ್ ಬಂದೇ ಬರತ್ತೆ. ನಾನು ಅಷ್ಟು ಕ್ಲಿಯರ್ ಕಟ್ ಆಗಿ ನಿಮ್ಗೆ ಡೇಟಾನ ತೋರಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದೀನಿ. ಹೆಲ್ಪ್ ಆಗಿದೆ ಒಂದೇ ಒಂದು ಲೈಕ್ ಮಾಡಿ. ಜೊತೆಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.